Hello, myself Umar. I'm studying in ICC College, Danagare. Today's topic is different cases in functions in C. Different cases of functions are function with return value and with input pattern. Function with return value ಅಂದ್ರೆ ರಿಟರ್ನ್ ಮಾಡುತ್ತೆ ಮತ್ತೆ ಇನ್ಪುಟ್ ಪ್ಯಾರಾಮೀಟರ್ ತಗೊಳುತ್ತೆ. ಫಂಕ್ಷನ್ ವಿತ್ ರಿಟರ್ನ್ ವ್ಯಾಲ್ಯೂ ಅಂಡ್ ವಿತೌಟ್ ಇನ್ಪುಟ್ ಪ್ಯಾರಾಮೀಟರ್ ರಿಟರ್ನ್ ಮಾಡುತ್ತೆ ಆದ್ರೆ ಇನ್ಪುಟ್ ಪ್ಯಾರಾಮೀಟರ್ಸ್ ಆಗಿ ಏನು ತಗೊಳಲ್ಲ. ನೆಕ್ಸ್ಟ್ ಒಂದು ಫಂಕ್ಷನ್ ವಿತೌಟ್ ರಿಟರ್ನ್ ವ್ಯಾಲ್ಯೂ ಅಂಡ್ ವಿತೌಟ್ ಇನ್ಪುಟ್ ಪ್ಯಾರಾಮೀಟರ್. ಫಂಕ್ಷನ್ ರಿಟರ್ನ್ ಮಾಡಲ್ಲ, ಪ್ಯಾರಾಮೀಟರ್ ತಗೊಳುತ್ತೆ. ಅದೇ ರೀತಿ ನಾಲ್ಕನೇದು ಫಂಕ್ಷನ್ ವಿತೌಟ್ ರಿಟರ್ನ್ ಅಂಡ್ ವ್ಯಾಲ್ಯೂ ವಿತೌಟ್ ಇನ್ಪುಟ್ ಪ್ಯಾರಾಮೀಟರ್. ಏನು ರಿಟರ್ನ್ ಮಾಡಲ್ಲ, ಇನ್ಪುಟ್ ಪ್ಯಾರಾಮೀಟರ್ ನೋಡಲ್ಲ. ಅದನ್ನ ಪ್ರೋಗ್ರಾಮ್ ಎಕ್ಸಾಂಪಲ್ ಮುಖಾಂತರ ನೋಡೋಣ. ಫಸ್ಟ್ ವಾಯ್ಡ್ ಡೆಮೋ ಒನ್ ಅಂತ ತಗೊಳೋಣ. ವಾಯ್ಡ್ ಬೇಡ, ಇಂಟ್ ತಗೊಳೋಣ. ಫಸ್ಟ್ ಪ್ಯಾರಾಮೀಟರ್ ಇನ್ಪುಟ್ ರಿಟರ್ನ್ ಮಾಡುತ್ತೆ, ಹಾಗೆ ಇನ್ಪುಟ್ ಪ್ಯಾರಾಮೀಟರ್ ತಗೊಳುತ್ತೆ. ಎರಡು ಇನ್ಪುಟ್ ಪ್ಯಾರಾಮೀಟರ್ ತಗೊಂತಿದ್ದೀವಿ. ವಾಯ್ಡ್ ಫಸ್ಟ್ ಎರಡು ಪ್ಯಾರಾಮೀಟರ್ ಕೊಡ್ಸಕ್ಕೆ ಎರಡು ವೇರಿಯಬಲ್ ತಗೊಂಬಿಡೋಣ. is equal to 5 and b is equal to 5. ಇಲ್ಲಿ ಡೆಮೋ ಒಳಗೆ ಎರಡು ಪ್ಯಾರಾಮೀಟರ್ ಕಳಿಸ್ಬೇಕು. ನಾವು ವೇರಿಯಬಲ್ಸ್ ಕೊಡ್ಬೋದು, ನಂಬರ್ ಕೊಡ್ಬೋದು. ಅದ್ರ ನಾವು ವೇರಿಯಬಲ್ ತಗೊಂಡ್ರೆ ವೇರಿಯಬಲ್ ಎ ಕಮ ಬಿ ಅಂತ. ರಿಟರ್ನ್ ಮಾಡ್ತಾ ಇರೋದ್ರಿಂದ ಸಿ is equal to 0 ಇದನ್ನ ಯೂಸ್ ಮಾಡ್ಕೊಳ್ಳೋಣಂತೆ. ಎಫ್ ಡೆಮೋ ಒನ್ percentage backslash n comma c. ಬರಂಗಿಲ್ಲ. ಇಲ್ಲಿ ಕೊಡ್ತಿರ್ತಾನೆ ರಿಟರ್ನ್ ಮಾಡೋಣ. ರಿಟರ್ನ್ ನಾವು ಇಲ್ಲಿ ಎಂಟ್ ಎಕ್ಸ್ ಒಂದು ಇನ್ನೊಂದು ಎಂಟ್ ವೈ ಅಂತ ತಗೊಳ್ಳೋಣ. ರಿಟರ್ನ್ ಎಕ್ಸ್ ಪ್ಲಸ್ ವೈ. ಈಗ ರನ್ ಮಾಡಿದ್ರೆ ನೋಡ್ಬೋದು ಪ್ಯಾರಾಮೀಟರ್ 10 ಬಂದಿರುತ್ತೆ. 5 + 5 10 is equal to 10. ಅದೇ ರೀತಿ ಡೆಮೋ 2 ಅಂತ ತಗೊಂಡು ಯಾವ್ದೇ ರೀತಿ ರಿಟರ್ನ್ ಮಾಡ್ತಿದ್ರೆ ಯಾವ್ದೇ ರೀತಿ ಪ್ಯಾರಾಮೀಟರ್ ತಗೊಂತಿಲ್ಲ. ಅದನ್ನ ಫಸ್ಟ್ ಕಾಲ್ ಮಾಡೋಣ. ಅಷ್ಟೇ ಪ್ಯಾರಾಮೀಟರ್ ಇಲ್ಲ, ಅದಕ್ಕೆ ನಾವಿಲ್ಲಿ ತಗೋಣ. ಇಂಟ್ is equal to 5 and b is equal to 5 ಅಂತ. ಇಲ್ಲಿ ರಿಟರ್ನ್ a plus b ಇಲ್ಲಿ ಪ್ರಿಂಟ್ ಎಫ್ ಒಳಗೆ ಹಾಕ್ಬಿಡೋಣಂತೆ. ಎರಡು ಫಸ್ಟ್ 10 ಸೆಕೆಂಡ್ ರಿಟರ್ನ್ ಬಂತು. ಅದೇ ರೀತಿ ಥರ್ಡ್ ಬಂತು. ನೆಕ್ಸ್ಟ್ ವಾಯ್ಡ್ ಏನು ರಿಟರ್ನ್ ಮಾಡ್ತಿಲ್ಲ, ಆದ್ರೆ ಇನ್ಪುಟ್ ಪ್ಯಾರಾಮೀಟರ್ ತಗೊಂತಿದೆ. ಡೆಮೋ 3 ಅಲ್ಲಿಗೆ ಮುಂಚೆ ಇಲ್ಲಿ ಕಳ್ಸ್ಬಿಡೋಣಂತೆ. ಡೆಮೋ ಡೆಮೋ 3 ಒಳಗೆ 5,5 ಅಂತ ಹೇಳ್ತಲ್ಲ, ಟೀಚರ್ ಕಳ್ಸೋದು ಅಂತ. 5,5 ಇರುತ್ತೆ, 5 ಮತ್ತೆ 5 ಕಳ್ಸಿದ್ದೀನಿ. ಅದನ್ನ ಪಿ ಇಂಟ್ ಪಿ ಅಂತ ಇಂಟ್ ಕ್ಯೂ ಅಂತ ತಗೋಣ. ಪ್ರಿಂಟ್ ಎಫ್ ಮತ್ತೆ ಏನು ಬರೋದು ಕಾಪಿ ಮಾಡ್ಕೊಂಡ್ಬಿಡೋಣ. ಡೆಮೋ 3 ನೋಡ್ಬೋದು. ಈಗ ಇದು 10 ಬಂದಿರುತ್ತೆ.
ಮೂರು ರಿಟರ್ನ್ ಬಂತು. ಅದೇ ರೀತಿ ನೆಕ್ಸ್ಟ್ ಲಾಸ್ಟ್ ಅಂತಂದ್ರೆ ಲಾಸ್ಟ್ ಏನೋ ರಿಟರ್ನ್ ಪ್ಯಾರಾಮೀಟರ್ ಇಲ್ಲ, ಮತ್ತೆ ಏನು ರಿಟರ್ನ್ ಮಾಡ್ತಿಲ್ಲ. ಎಷ್ಟು ಕಾಲ್ ಮಾಡಿದ್ರೆ ಸಾಕು. ತಗೊಳ್ಳೋಣ. ಇಂಟ್ a is equal to 5, b is equal to 5. ಪ್ರಿಂಟ್ ಮಾಡೋಣ ಇಲ್ಲಿ. ನೋಡ್ಬೋದು ಅದೇ ರೀತಿ ಕುಟುಂಬ ಇದೆ ನೋಡ್ಬೋದು. ಮತ್ತೆ ಡೆಮೋ 4 ಅಂತ ಹಾಕೋಗಿದೆ. ನೋಡೋದು ನಾವು 4 ಕೇಸಸ್ ನ ಮಾಡ್ಕೊಂಡು ಯಾವ ರೀತಿ ಪ್ರಿಂಟ್ ಮಾಡ್ಬೋದು ನಂಬರ್ಸ್ ನ ಆನ್ಸರ್ಸ್ ನ.